ಇಲ್ಲಿ ಅವರೆಲ್ಲ ದೇ ಆರ್ ಮೋಸ್ಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಮೇ ಬಿ ಸ್ಟಡಿಂಗ್ ಇನ್ ಅಬ್ರಾಡ್ ಆರ್ ಅಥವಾ ಮುಂದೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಸೆಟ್ಲ್ ಆಗೋಕೆ ಅವ್ರು ಇವಾಗಿಂದಲೇ ಪ್ಲಾನ್ ಮಾಡ್ತಾರೆ. ನಾವು ಅಷ್ಟೆಲ್ಲ ಯೋಚನೆ ಮಾಡಿರಲ್ಲ. ಅದೇ ಒಂದು ಡಿಗ್ರಿ, ಅದೇ ಒಂದು ಮುಂದೆ ಏನೋ ಒಂದು ಅಪ್ಪ ಅಮ್ಮ ಮಾಡ್ಕೊಂಡಂಗೆ ಮಾಡ್ಕೊಂಡು ಹೋದ್ರಾಯ್ತು ಅಂತ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಸ್ವಲ್ಪ ಕಮ್ಮಿ ಅಂತ ವಾಟ್ ಐ ಫೀಲ್. In this episode, we are going to explore the field of arts. Why do someone wants to pursue arts even after scoring 90-95%? What are the career options after 12th? And why someone wants to go to reputed colleges over normal colleges? These are the things which will be discussed in this video. So, welcome Anaga. Thank you. How are you? How's life going? It's good. It's hectic. Okay. Yeah, it's everything right now. Actually, Anaga is my UKG classmate. I don't know whether she remember this line. Like this was quite famous when we were in UKG. Ella okay galate yake. I think she is the one who started this line. Oh wow, I really don't remember that, but I remember us being classmates in UKG. You have scored 97% in 10th. So, arts ಮಾಡಬೇಕಿದ್ರೆ ಅಷ್ಟೆಲ್ಲ ಮಾಡಬೇಕಿತ್ತ? ಐ ಮೀನ್ ಅಷ್ಟ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ 195 ಅಬೌವ್ ಸ್ಕೋರ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಯಾ ಐ ಮೀನ್ ಎಲ್ಲರಿಗೂ ಅದೇ ಕ್ವೆಶನ್ ಇತ್ತು, ಅಷ್ಟೆಲ್ಲ ಮಾಡಿ ಆರ್ಟ್ಸ್ ಯಾಕೆ ಅಂತ. ಅದೇ ಯಾರು ಕೇಳಿದ್ರು ಈಗ ಫಸ್ಟ್ ಕೇಳೋದು ಹಂಗೆ, ಸೈನ್ಸಾ ಕಾಮರ್ಸ್ ಆರ್ಟ್ಸ್ ಅಂತ. ಎಕ್ಸಾಕ್ಟ್ಲಿ. ಸೈನ್ಸ್ ಅಂದ್ರೆ ಓಕೆ, ಕಾಮರ್ಸ್ ಅಂದ್ರೆ ಆರ್ಟ್ಸ್ ಅಂತ ಹಿಂಗ್ ಮಾಡ್ತಾರೆ. ಸೊ ನಿಮ್ಗೂ ಆ ತರ ಸಿಚುವೇಶನ್ ಬಂದಿತ್ತ? ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಮತ್ತೆ ಯಾರಾದ್ರು? ಎಕ್ಸಾಕ್ಟ್ಲಿ. ನನ್ 10 ಸ್ಕೋರ್ ಆದ ತಕ್ಷಣ ಆಬ್ವಿಯಸ್ಲಿ ಎಲ್ಲರದು ಫಸ್ಟ್ ಕ್ವೆಶನ್ ನೆಕ್ಸ್ಟ್ ಏನು ಅಂತ. ಸೊ ಅವಾಗ ಎಲ್ಲರೂ ಆರ್ಟ್ಸ್ ಯಾಕೆ, ಆರ್ಟ್ಸ್ ಅಲ್ಲಿ ಬರೋರೆಲ್ಲ ತುಂಬಾ ಲೋ ಸ್ಕೋರ್ ಮಾಡಿದವರು ಅಂತೆಲ್ಲ ತುಂಬಾ ಇತ್ತು. ಬಟ್ ನಂಗೆ ಆ ಫೀಲ್ಡ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಐ ಕುಡ್ ನಾಟ್ ಗೋ ಟು ಸೈನ್ಸ್ ಆರ್ ಕಾಮರ್ಸ್. ಲೈಕ್ ಈಗ ಯಾರಿಗೂ ಬಂದ್ರೆ ಅವರಿಗೂ ಹಂಗೆ ಆಗುತ್ತೆ ಪಕ್ಕ. ಯಾಕೆಂದ್ರೆ ಅವ್ರಿಗೆ ನಾವು ಆರ್ಟ್ಸ್ ಅಂದ್ಕೊಳ್ಳೆ ಆರ್ಟ್ಸ್ ಅಂತ ಮಾಡ್ತಾ ಇದೀಯ ನೀನು, ಸೈನ್ಸ್ ಹೋಗ್ಬೋದಲ್ವಾ, ಕಾಮರ್ಸ್ ಹೋಗ್ಬೋದಲ್ವಾ ಅಂತ. ಸೊ ಅವ್ರಿಗೆ ಏನಾದ್ರು ಹೇಳ್ಬೋದಾ, ಅವ್ರು ಏನ್ ಯಾವ ತರ ಅಡ್ಜಸ್ಟ್ ಮಾಡ್ಬೋದು? ಐ ಮೀನ್ ನಿಮ್ಗೆ ಏನ್ ಬೇಕೋ ಅದಕ್ಕೆ ಹೋಗಿ. ಬೇರೆ ಪ್ರೆಷರ್ಗೆ ಅಥವಾ ಬೇರೆಯವ್ರು ಏನ್ ಅನ್ಕೋತಾರೆ ಅಂತ ನೀವು ಫೀಲ್ಡ್ ಚೂಸ್ ಮಾಡೋದ್ರಲ್ಲಿ ಪಾಯಿಂಟ್ ಇಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಬಿ ಡೂಯಿಂಗ್ the work, you will be going through the process. So adralli nim khushi idre it makes it much easier for you. Then your academic excellence continued into your 12th as well. Then you went to Christ. So tell us about your journey in Christ. So ನಾನು 12th ಎಂಡ್ ಹೋಗ್ತಾ ಐ ವಾಂಟೆಡ್ ಟು ಡೂ ಸೈಕಾಲಜಿ ಇನ್ ಮೈ ಡಿಗ್ರಿ. ಬಿಕಾಸ್ ನಾನು PU ಅಲ್ಲಿ ಸೈಕಾಲಜಿ ಕಾಂಬಿನೇಷನ್ ನಂಗೆ ಸಿಕ್ಕಿರ್ಲಿಲ್ಲ. ಮತ್ತೆ ಕ್ರೈಸ್ಟ್ ಅವ್ರದ್ದು ಅಪ್ಲಿಕೇಶನ್ಸ್ ಎಲ್ಲ ನಮ್ ಸೆಕೆಂಡ್ PU ಎಕ್ಸಾಮ್ ಕಿಂತ ತುಂಬಾ ಮುಂಚೆನೆ ಓಪನ್ ಆಗ್ತಾ ಇತ್ತು. ಸೊ ನಾನ್ ಶೋರ್ ಇರ್ಲಿಲ್ಲ ಕ್ರೈಸ್ಟ್ ಅಲ್ಲಿ ಸಿಗತ್ತೆ ಸೀಟು, ಬಿಕಾಸ್ ತುಂಬಾ ಕಾಂಪಿಟೇಷನ್ ಇರುತ್ತೆ ಅಂಡ್ ಎವ್ರಿಥಿಂಗ್. ಬಟ್ ಏನೋ ಲಕಿಲಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಯ್ತು, ಕ್ಲಿಯರ್ ಆಯ್ತು. ಸೊ ಇಟ್ ವಾಸ್ ನೈಸ್ ದ ಜರ್ನಿ. ಅಂದ್ರೆ ಮುಂಚೆ ಯಾರು ನಂಗೆ ಗೊತ್ತಿದ್ದವ್ರಾಗ್ಲಿ ನನ್ನ ಫ್ರೆಂಡ್ಸ್ ಯಾರು ಆಗ್ಲಿ ಆ ಕಾಲೇಜಿಗೆ ಹೋದವ್ರು ಇರ್ಲಿಲ್ಲ. ಸೊ ಬೀಯಿಂಗ್ ದ ಫಸ್ಟ್ ಒನ್ ಇಟ್ ಈಸ್ ಅ ಲಿಟಲ್ ಕನ್ಫ್ಯೂಷನ್, ಏನು ಅಂತ ಲಾಸ್ಟ್ ಗೊತ್ತಿರಲ್ಲ. ಬಟ್ ಓಕೆ, ದ ಪ್ರಾಸೆಸ್ ಕೋವಿಡ್ ಆಗಿದ್ದಕ್ಕೆ ಎವ್ರಿಥಿಂಗ್ ವಾಸ್ ಆನ್ಲೈನ್. ಸೊ ಯಾ ಇಟ್ ವಾಸ್ ಲೈಕ್ ಅಂದ್ರೆ ಕ್ರೈಸ್ಟ್ ತರ ಅಥವಾ ಮತ್ತೆ ಅದು ರೆಪ್ಯೂಟೆಡ್ ಕಾಲೇಜಿಗೆ ಯಾಕೆ ಹೋಗ್ತಾರೆ? ಲೈಕ್ ವೈ ಡೂ ಯು ಪ್ರಿಫರ್ ರೆಪ್ಯೂಟೆಡ್ ಕಾಲೇಜ್ ಓವರ್ ದೀಸ್ ನಾರ್ಮಲ್ ಕಾಲೇಜಸ್? ಇಸ್ ಇಟ್ ವರ್ತ್ ಗೋಯಿಂಗ್? ಅಂದ್ರೆ ಬೇಸಿಕ್ಲಿ ನಾನು ಆರ್ಟ್ಸ್ ಬಗ್ಗೆ ಹೇಳೋದಾದ್ರೆ ಆರ್ಟ್ಸ್ ಬಗ್ಗೆ ತುಂಬಾ ಅಷ್ಟೆಲ್ಲ ಕಾಲೇಜಸ್ ಇಲ್ಲ. ಎಸ್ಪೆಷಲಿ ಇಂಡಿಯಾದಲ್ಲಿ ಆರ್ಟ್ಸ್ ಇರೋ ಇಂಪಾರ್ಟೆನ್ಸ್ ತುಂಬಾ ಕಮ್ಮಿ. ಸೊ ಕ್ರೈಸ್ಟ್ ನಾ ಚೂಸ್ ಮಾಡಿದ್ ಯಾಕೆ ಅಂದ್ರೆ ನಂಗೆ ಔಟ್ ಆಫ್ ಸ್ಟೇಟ್ ಹೋಗಕ್ ಅಷ್ಟೆಲ್ಲ ಮನ್ಸಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್. ಮನೇಲಿ ಅಷ್ಟು ದೂರ ಎಲ್ಲ ಬೇಡ ಅಂತ ಹೇಳಿದ್ರು. ಸೊ ಬೆಂಗಳೂರಲ್ಲೇ ಇದ್ದಿದ್ರಲ್ಲಿ ಬೆಸ್ಟ್ ಕಾಲೇಜ್ ಏನು ಅಂತ ಹುಡುಕಿದಾಗ ಕ್ರೈಸ್ಟ್ ವಾಸ್ ದ ಟಾಪ್. ಸೊ ಸೊ ಆವಾಗ ಐ ವಾಸ್ ಲೈಕ್ ಓಕೆ ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಆಗತ್ತೋ ಇಲ್ವಾ, ಆಮೇಲೆ ಲೆಟ್ಸ್ ಗೋ ಫಾರ್ ಆಪ್ಷನ್ಸ್ ಅಂತ. ಸೊ ಅದಕ್ಕೆ ನಾನು ಕ್ರೈಸ್ಟ್ಗೆ ಹೋಗಿದ್ದು. ದ ಅಡ್ವಾಂಟೇಜ್ ವಾಟ್ ಐ ಫೀಲ್ ಆಫ್ಟರ್ ಗೋಯಿಂಗ್ ಟು ಕ್ರೈಸ್ಟ್ ಇಸ್ ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಆಗುತ್ತೆ. ನಾವು ಸಿಟಿಂಗ್ ಇನ್ ಅ ಸ್ಮಾಲ್ ಟೌನ್, ನಮಗೆ ಹೊರಗಡೆ ಎಷ್ಟು ಅಪರ್ಚುನಿಟಿ ಸಿಗತ್ತೆ, ಅವ್ರ ಯಾವ ತರ ಬೇರೆ ಬೇರೆ ಟೀಚಿಂಗ್ ಮೆಥಡ್ಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಐಡಿಯಾ ಇರಲ್ಲ. ಬಟ್ ಒಂದ್ಸಲ ಇಲ್ಲಿ ಬಂದ ತಕ್ಷಣ ಯು ವಿಲ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಎಷ್ಟು ವಾಸ್ಟ್ ಇದೆ ಫೀಲ್ಡ್ ಅಂಡ್ ಎವ್ರಿಥಿಂಗ್. ಲೈಕ್ ಬೇರೆ ಬೇರೆ ಏನ್ ಫೀಲ್ಡ್ಸ್ ಹೋಗ್ಬೋದು, ನಾಟ್ ಓನ್ಲಿ ಸಿಲೆಬಸ್, ಅದರ್ ದನ್ ದ ಸಿಲೆಬಸ್ ತುಂಬಾ ಎಕ್ಸ್ಪೋಜರ್ ಸಿಗುತ್ತೆ. ನಾಟ್ ಓನ್ಲಿ ಕ್ರೈಸ್ಟ್ ಬಟ್ ಸಚ್ ರೆಪ್ಯೂಟೆಡ್ ಕಾಲೇಜಸ್. Do you feel arts is underrated?
Yeah, I do feel arts is underrated. First reason ನಮ್ ಕಡೆ ಅಷ್ಟು ಅವೇರ್ನೆಸ್ ಇಲ್ಲ ಬೇರೆ ಬೇರೆ ಕರಿಯರ್ ಆಪ್ಷನ್ಸ್ ಬಗ್ಗೆ. ಸೆಕೆಂಡ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕೆಲವೊಂದಿಷ್ಟು ಕರಿಯರ್ಸ್ ಬಗ್ಗೆನೇ ಫೋಕಸ್ ಮಾಡ್ತಾರೆ. ಪೀಪಲ್ ರಿಸ್ಕ್ ತಗೊಳಕ್ಕೆ ಅಷ್ಟು ಮುಂದೆ ಬರಲ್ಲ. ಸೊ ಅದಕ್ಕೆ ಐ ಫೀಲ್ ಆರ್ಟ್ಸ್ ಇಸ್ ಪ್ರಿಟಿ underrated. Like what are the career options available when you go to arts? Because ನಮಗೆ ಅಥವಾ ನಾರ್ಮಲ್ ಜನ ಗೊತ್ತೇನೆಂದ್ರೆ ಒಂದು ನೀವು IPS or IAS ಮಾಡ್ತಿರ್ತೀರಾ, otherwise or teacher, or you are not at all good at academics. Yeah. So this is the like what we think, what normal people think. So except this, what are the other career options available? ಆರ್ಟ್ಸ್ ತುಂಬಾ ವಾಸ್ಟ್ ಫೀಲ್ಡ್. ಕರಿಯರ್ ಆಪ್ಷನ್ಸ್ ತುಂಬಾ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಅವೈಲೇಬಲ್ ಇದೆ. ಒನ್ ಇಸ್ ಲಾ. ನೀವು BA ಮಾಡಿ ಲಾ ಮಾಡ್ಬೋದು, ಆರ್ ಇಂಟಿಗ್ರೇಟೆಡ್ ಲಾ ಕೋರ್ಸಸ್ ತುಂಬಾ ಕಡೆ ಇವಾಗ 5 years ಇಂಟಿಗ್ರೇಟೆಡ್ ಕೋರ್ಸ್ ತುಂಬಾ ಫೇಮಸ್. ಸೊ ಅದು ಇದೆ. ಮೋಸ್ಟ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಈಗ SDM ಆಗ್ಲಿ ಅವ್ರ ಕ್ರೈಸ್ಟ್ ಆಗ್ಲಿ ಅವ್ರ ಜೈನ್ ಆಗ್ಲಿ ಅವೆಲ್ಲ ಆ ಕೋರ್ಸಸ್ ನ ಕೊಡ್ತಾರೆ. ಅಂಡ್ ಇನ್ನೊಂದು ಅಂದ್ರೆ ಯು ಕ್ಯಾನ್ ಗೋ ಇನ್ ಟು ಹಾಸ್ಪಿಟಾಲಿಟಿ. ಸೊ ಅದರಲ್ಲಿ BA ಹೋಟೆಲ್ ಮ್ಯಾನೇಜ್ಮೆಂಟ್ ಯುನೋ ಲೈಕ್ ರಿಸೆಪ್ಷನ್ ಆ ತರ ನೀವು ಹಾಸ್ಪಿಟಾಲಿಟಿ ಜಾಬ್ಸ್ ಗಳಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಇವಾಗ. ಆಮೇಲೆ ಕಲಿನರಿ ಆರ್ಟ್ಸ್ ಅಂತ ಇನ್ನೊಂದು ತುಂಬಾ ಫೇಮಸ್ ಆಗ್ತಾ ಇದೆ ಈಗ. ಪೇಸ್ಟ್ರಿ ಶೆಫ್ಸ್ ಆರ್ ಈ ತರ ಕುಕಿಂಗ್ ಇದ್ರಲ್ಲಿ ಒಳ್ಳೊಳ್ಳೆ ಹೋಟೆಲ್ಸ್ ಲೈಕ್ ತಾಜ್ ಆರ್ ಲೀಲಾ ಪ್ಯಾಲೇಸ್ ಅವರೆಲ್ಲ ಬಂದು ಹೈಯರ್ ಮಾಡ್ತಾರೆ. ಅಂಡ್ ಅದ್ಬಿಟ್ಟು ಇಫ್ ಯು ಆರ್ ಇನ್ ಟು ಪಬ್ಲಿಕ್ ಪಾಲಿಸಿ ಆರ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಿಮ್ಗೆ ಜಾಬ್ ಬೇಕು ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಪಬ್ಲಿಕ್ ಪಾಲಿಸಿ, ಮತ್ತೆ ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಸ್ಟ್ ಆ ತರ ಜಾಬ್ಸ್ ಗಳೆಲ್ಲ ಸ್ವಲ್ಪ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಸಿಗೋದು ಜಾಸ್ತಿ. ಅದ್ಬಿಟ್ಟು ನಾನ್ ಚೂಸ್ ಮಾಡಿದ್ದು ಸೈಕಾಲಜಿ. ಸೊ ಸೈಕಾಲಜಿಲಿ ಮಾಸ್ಟರ್ಸ್ ಅಲ್ಲಿ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇದೆ. ಲೈಕ್ ಯು ಕ್ಯಾನ್ ಗೋ ಟು ಕೌನ್ಸಿಲಿಂಗ್, ಯು ಕ್ಯಾನ್ ಗೋ ಟು ಕ್ಲಿನಿಕಲ್, ಆರ್ ಈವನ್ ಫಾರೆನ್ಸಿಕ್ ಅಂಡ್ ಕ್ರಿಮಿನಲ್ ಸೈಕಾಲಜಿ ಇಸ್ ಆಲ್ಸೋ ಬೂಮಿಂಗ್ ಫೀಲ್ಡ್ ಇವಾಗ. ಸೊ ಆ ತರ ನಿಮ್ಗೆ ಯಾವ ಇಂಟ್ರೆಸ್ಟ್ ಬರುತ್ತೆ, ಬಿಕಾಸ್ BA ಅಲ್ಲಿ ಯು ಕ್ಯಾನ್ ಚೂಸ್ 3 ಆಪ್ಷನ್ಸ್. ಇವಾಗ MEP ಬಂದ್ಮೇಲೆ ಯು ಕ್ಯಾನ್ ಚೂಸ್ 2 ಮೇಜರ್ಸ್ ಆಲ್ಸೋ. ಸೊ ಅದ್ರಲ್ಲಿ ಯು ವಿಲ್ ಗೆಟ್ ಟು ನೋ ನಿಮ್ಗೆ ಮುಂದೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಯು ಕ್ಯಾನ್ ಪರ್ಸ್ಯೂ ವಾಟ್ ಎವರ್ ಯು ವಾಂಟ್. ಸೊ ಆ ಥರ ತುಂಬ ಜಾಬ್ಸ್ ಇದೆ. ಅದ್ಬಿಟ್ಟು you can even go to data analytics if you are interested. So career options is pretty wide in arts. Okay. ಈಗ ನೀವು ತುಂಬಾ ಫೀಲ್ಡ್ಸ್ ಹೇಳಿದ್ರಿ. ಸೊ ಈ ಫೀಲ್ಡ್ಸ್ ಅಲ್ಲೆಲ್ಲ ಎವರೇಜ್ ಪ್ಯಾಕೇಜ್ ಆರ್ ಮ್ಯಾಕ್ಸಿಮಮ್ ಪ್ಯಾಕೇಜ್ ಎಷ್ಟಿರುತ್ತೆ? ಡಿಪೆಂಡ್ಸ್ ನೀವು ಯಾವ ಕಾಲೇಜಿಗೆ ಹೋಗ್ತೀರಾ. ಕೆಲವೊಂದು ಕಾಲೇಜಸ್ ನಿಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಆಫರ್ ಮಾಡ್ತಾರೆ. ಕೆಲವೊಂದ್ ಕಡೆ ನೀವೇ ಯು ಹ್ಯಾವ್ ಟು ಲುಕ್ ಫಾರ್ ಯುವರ್ ಓನ್ ಜಾಬ್ಸ್ ಅಂಡ್ ಎವ್ರಿಥಿಂಗ್. ಅಂದ್ರೆ ಐ ಕ್ಯಾನ್ ಟಾಕ್ ಫಾರ್ ಕ್ರೈಸ್ಟ್ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಬ್ಯಾಚುಲರ್ಸ್ ಆದ ತಕ್ಷಣ ದ ಆವರೇಜ್ ಪ್ಯಾಕೇಜ್ ಒಂದು 7 to 10 ರೇಂಜ್ ಅಲ್ಲಿ ನಿಮ್ಗೆ ಸಿಗತ್ತೆ ಬೇರೆ ಬೇರೆ ಜಾಬ್ ರೋಲ್ಸ್ ಅಂಡ್ ಕಂಪನೀಸ್. ಮಾಸ್ಟರ್ಸ್ ಆದ್ಮೇಲೆ ಆವರೇಜ್ ವಿಲ್ ಬಿ 14-15 to 20 ತನಕನೂ 20 ತನಕನೂ ಹೋಗುತ್ತೆ. ಅಂಡ್ ಇಫ್ ಯು ಗೋ ಟು ಲೈಕ್ ದ ಬೆಸ್ಟ್ ಈ ತರ DU ಆರ್ ಈಗ ಇಕನಾಮಿಕ್ಸ್ ಅಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆರ್ ಪಬ್ಲಿಕ್ ಪಾಲಿಸಿ ಟಿಸ್ ತುಂಬಾ ಫೇಮಸ್ ಕಾಲೇಜ್ ಮುಂಬೈಯಲ್ಲಿ. ಸೊ ಅಲ್ಲೆಲ್ಲ ಈವನ್ ಪ್ಯಾಕೇಜ್ ಗೋಸ್ ಟು ಟಿಲ್ 22-24. ಸ್ಟಾರ್ಟಿಂಗ್ ಸಿಕ್ಕಿದ್ರೆ ಇಟ್ಸ್ ಪ್ರಿಟಿ ಗುಡ್. ಅದರ್ ದೆನ್ ಪ್ರೈಸ್, ವಾಟ್ ಆರ್ ದ ಕಾಲೇಜಸ್ ಫಾರ್ ಆರ್ಟ್ಸ್? ಕೋರ್ಸ್ ಸ್ಪೆಸಿಫಿಕ್ ಕಾಲೇಜಸ್ ನೀವು ಹುಡ್ಕೋಬಹುದು. ಸೊ ಬ್ಯಾಂಗ್ಳೂರ್ ಆರ್ ಕರ್ನಾಟಕಕ್ಕೆ ಇಫ್ ಯು ಸಿ, ಕ್ರೈಸ್ಟ್ ಇಸ್ ಒನ್ ಆಫ್ ದ ಟಾಪ್ ಫಾರ್ ಸೈಕಾಲಜಿ ಅಂಡ್ MBA, HR and everything. ಕ್ರೈಸ್ಟ್ ಸ್ವಲ್ಪ ಲೀಡಿಂಗ್ ಅಲ್ಲಿದೆ. ಅದ್ ಬಿಟ್ರೆ JNU, ಜೋಸೆಫ್ಸ್ ಅಂಡ್ ಮೌಂಟ್ ಕಾರ್ಮೆಲ್ ಇಸ್ ಅ ಗುಡ್ ಕಾಲೇಜ್, ಬಟ್ ಇಟ್ಸ್ ಆಲ್ ಗರ್ಲ್ಸ್. ಸೊ ಅಲ್ಲಿ ಲಿಮಿಟೆಡ್ ಆಗುತ್ತೆ. ಅದ್ ಬಿಟ್ರೆ ಮುಂಬೈಯಲ್ಲಿ ಟಿಸ್ ಇಸ್ ಅ ಗುಡ್ ಕಾಲೇಜ್. ಆಮೇಲೆ ಡೆಲ್ಲಿಲಿ ಟೆರಿ ಅಂತ ಒಂದು ಪಬ್ಲಿಕ್ ಪಾಲಿಸಿ, JNU ಮತ್ತೆ DU ಚೆನ್ನಾಗಿದೆ, ಬಟ್ ದೇ ಆರ್ ಗವರ್ಮೆಂಟ್ ಕಾಲೇಜಸ್. ಸೊ ಸ್ಟ್ರಕ್ಚರ್ ಮತ್ತೆ organization of the college is not that great, but reputed colleges yavu. So if you get into that colleges, it's pretty good. ಈಗಿನ ಜನರೇಷನ್ ಅವರು ಬೇಸಿಕಲಿ 20s ಆರ್ Gen Z ಇವರು ಈ ಆಂಗ್ಸೈಟಿ, ಡಿಪ್ರೆಷನ್, ಸೋಷಿಯಲ್ ಆಂಗ್ಸೈಟಿ ಐ ಕ್ಯಾನ್ ಸೇ, ಈ ಫೇಸಲ್ಲಿ ಹೋಗ್ತಾ ಇದ್ದಾರೆ. ಮೊದಲಿನ ಜನರೇಷನಲ್ಲಿ ಈ ಥರ ಪ್ರಾಬ್ಲಮ್ ಇರಲಿಲ್ಲ ಅಟ್ ಲೀಸ್ಟ್. ಸೊ ಯಾಕೆ ಈಗ ಈ ಥರ ಟ್ರೆಂಡ್ ಬರ್ತಾ ಇದೆ? ಅದಕ್ಕೆ ನಿಮ್ಮ ಫೀಲ್ಡ್ ಹ್ಯಾಂಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? ಅದನ್ನು ನೀವು ಓವರ್ಕಮ್ ಮಾಡೋಕ್ಕಾಗಿರ್ಬೋದು ಅಥವಾ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಿರ್ಬೋದು. How you guys are contributing to those issues? Okay, so
ಫಸ್ಟ್ ಐ ವುಡ್ ಸೇ ಹಿಂದಿನ ಜನರೇಷನ್ ಅವ್ರಿಗೆ ಆ ತರ ಇದ್ರು ಮೋಸ್ಟ್ಲಿ ಅವ್ರಿಗೆ ಅವೇರ್ನೆಸ್ ಇರಲಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ. ಇವಾಗ ಒನ್ ಗುಡ್ ಥಿಂಗ್ ಇಸ್ ಪೀಪಲ್ ಆರ್ ಕಮಿಂಗ್ ಔಟ್ ಅಂಡ್ ಟಾಕಿಂಗ್ ಅಬೌಟ್ ಇಟ್. ಸೊ ನಮ್ ಫೀಲ್ಡ್ ಬೇಸಿಕಲಿ ಡೀಲ್ಸ್ ವಿತ್ ಪೀಪಲ್ ಲೈಕ್ ದಟ್. ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್, ಯಾರಾದ್ರೂ ಬಂದ್ರೆ ಅವ್ರಿಗೆ ದೇರ್ ಲೆವೆಲ್ ಆಫ್ ಆಂಗ್ಸೈಟಿ ಆರ್ ಬಾರ್ಡರ್ ಲೈನ್ ಡಿಪ್ರೆಷನ್ ಆರ್ ಸೋಷಿಯಲ್ ಆಂಗ್ಸೈಟಿ ಇದ್ರೆ ಅವ್ರಿಗೆ ಯಾವ ತರ ಹೆಲ್ಪ್ ಮಾಡಬೇಕು. ಸೊ ನಮ್ ಫೀಲ್ಡ್ ಅವ್ರ ಜೊತೆನೆ ಡೀಲ್ ಮಾಡುತ್ತೆ. ಸೊ ವಿ ಬೇಸಿಕ್ಲಿ ಲರ್ನ್ ಹೌ ಟು ಫಸ್ಟ್ ಆಫ್ ಆಲ್ ಯು ಶುಡ್ ಅಕ್ಸೆಪ್ಟ್ ದಟ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ವಿತ್ ಯು. ತುಂಬಾ ಜನರಿಗೆ ಏನೋ ಒಂದು ಪ್ರಾಬ್ಲಮ್ ಇದ್ರು ಅವ್ರಿಗೆ ಅದನ್ನ ಓಪನ್ ಆಗಿ ಹೇಳ್ಕೊಳಕ್ ಬರಲ್ಲ, ಅವ್ರ ಯಾರ ಹತ್ರ ಹೋಗಿ ಹೇಳ್ಬೇಕು, ಎಕ್ಸಾಕ್ಟ್ಲಿ ಅದೊಂಥರ ಸ್ಟಿಗ್ಮಾ ತರ ಆಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಇಸ್ ದ ಫಸ್ಟ್ ಸ್ಟೆಪ್, ಇಸ್ ದಟ್ ವಾಟ್ ಐ ಫೀಲ್. ನೆಕ್ಸ್ಟ್ ಅದಾದ ತಕ್ಷಣ ಯು ಸೀಕ್ ಹೆಲ್ಪ್. ಮೇ ಬಿ ನಿಮ್ ಫ್ರೆಂಡ್ಸ್ ಹತ್ರ ಹೇಳ್ಕೊತೀರಾ, ಅವ್ರ ಫ್ಯಾಮಿಲಿ ಇಫ್ ಯು ಆರ್ ಕ್ಲೋಸ್ ಅವ್ರ ಹತ್ರ ಹೇಳ್ಕೊತೀರಾ. ಆಮೇಲೆ ಯು ಸೀಕ್ ಪ್ರೊಫೆಷನಲ್ ಹೆಲ್ಪ್. ಸೊ ಪ್ರೊಫೆಷನಲಿ ಫಸ್ಟ್ ಯಾವ ಲೆವೆಲ್ ಅಲ್ಲಿ ನಿಮ್ದು ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಆರ್ ಹೆಲ್ಪ್ ಡಿಪೆಂಡ್ ಆಗುತ್ತೆ. ಬೇಸಿಕ್ಲಿ ವರ್ಬಲ್ ಥೆರಪಿ ಇರ್ಬೋದು, ಬಿಹೇವಿಯರಲ್ ಥೆರಪಿ ಇರ್ಬೋದು, ಆರ್ ಮೆಡಿಟೇಷನ್, ಆರ್ ನಿಮ್ಗೆ ಈ ತರ ಸೆಷನ್ಸ್ ಇರತ್ತೆ ಕೌನ್ಸಿಲರ್ಸ್ ತರ. ಅವ್ರು ನಿಮ್ಗೆ ಯಾವ ತರ ಓಪನ್ ಅಪ್ ಆಗಕ್ಕೆ ಹೆಲ್ಪ್ ಮಾಡ್ತಾರೆ. ನಿಮ್ ಫಿಯರ್ ನ ನೀವೇ ಯಾವ ತರ ಯುನೋ ಕಂಟ್ರೋಲ್ ಮಾಡ್ಬೋದು ಅವ್ರು ಸಪ್ರೆಸ್ ಮಾಡ್ಬೋದು, ಆ ತರ ಬೇರೆ ಬೇರೆ ಟೆಕ್ನಿಕ್ಸ್ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಆ ತರ ಇಟ್ಸ್ ವೆರಿ ಹೆಲ್ಪ್ಫುಲ್. ಅಂಡ್ ಐ ಫೀಲ್ ಆಸ್ ಎ 20-year-old ಇವಾಗ ವಿ ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಪ್ರೆಷರ್, ಕರಿಯರ್ ಚೂಸ್ ಮಾಡಬೇಕು ಅಂಡ್ ಅದ್ರಲ್ಲಿ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಹೋಗ್ಬೇಕು. ಅಂಡ್ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ ಇಶ್ಯೂಸ್, ಯಾ ರಿಲೇಶನ್ಶಿಪ್ ಇಶ್ಯೂಸ್ ತುಂಬಾ ಜಾಸ್ತಿ ಇವಾಗ. ಕ್ಯಾಶುವಲ್ ರಿಲೇಶನ್ಶಿಪ್ಸ್ ಆ ತರ ಎಲ್ಲ ಟ್ರೆಂಡ್ ಜಾಸ್ತಿ ಆದಾಗ ಇಮೋಷನಲಿ ಯಾರು ಇರಲ್ಲ. ಈವನ್ ಫ್ರೆಂಡ್ಶಿಪ್ಸ್ ಅಲ್ಲೂ ಎಷ್ಟೋ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ನಿಮ್ಗೆ ಇವತ್ತು ಫ್ರೆಂಡ್ ಇದ್ದವ್ರು ನಾಳೆ ಫ್ರೆಂಡ್ ಇರಲ್ಲ. ದಟ್ ಈಸ್ ಅ ಲಾಟ್ ಆಫ್ ಥಿಂಗ್ ಟು ಹ್ಯಾಂಡಲ್ ವಿತ್ ಯುವರ್ ಅಕಾಡೆಮಿಕ್ ಅಂಡ್ ಕರಿಯರ್ ಪ್ರೆಷರ್. ಸೊ ಆ ವಿಷಯದಿಂದ ಐ ಥಿಂಕ್ Gen Z is going through a lot. So ಅದಕ್ಕೆ ಐ ಥಿಂಕ್ ಯು ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ಅವೇರ್, ಯು ಶುಡ್ ರೀಡ್ ಅಬೌಟ್ ಇಟ್. ಏನು ಆ ಥರ ಅಂದರೆ ಏನು, ಹೌ ಇಟ್ ವಿಲ್ affect your life after this and everything. So ನಿಮಗೆ earlier stage ಅಲ್ಲಿ if you seek help and if you know correct it, it will be much better. The first thing is you should not ignore that. Exactly. You should have awareness first, and ಅದ್ರ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಿ, ಪ್ರೊಫೆಷ್ನಲ್ಲು, ಫ್ರೆಂಡ್ಸು. ಮತ್ತು ಫ್ರೆಂಡ್ಸ್ ಎಲ್ಲ ಹೆಂಗಿರುತ್ತೆ ಅಂದರೆ ಯಾರೋ ಒಬ್ಬರು ಹೇಳಿದ್ವಿ ಏನಾಗಿಲ್ಲ ನಿಮಗೆ ಬಂದ್ಬಿಡ್ಸು ಸರಿ ಆಗುತ್ತೆ ಅಂತ. ಸೊ ಅಂಥವ್ರ ಹತ್ರ ಅಲ್ಲ, ಯಾರು ನಿಮಗೆ ಹೆಲ್ಪ್ ಮಾಡ್ಬೋದು, ಜೆನ್ಯೂನ್ಲಿ ನಿಮ್ಗೆ ಕ್ಲೋಸ್ ಇದ್ದಾರೆ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಅವರಿಂದ ನೀವು ಹೆಲ್ಪ್ ಸೀಕ್ ಮಾಡ್ಬೋದು. Exactly. One thing I would say is don't ignore it first of all, and don't think about it as a problem. ಎಲ್ಲರೂ ಒಂದಲ್ಲ ಒಂದು ಟೈಮ್ ಅಲ್ಲಿ they will go through something. ಎಲ್ಲರದು highs and lows ಇದ್ದೇ ಇರುತ್ತೆ. So if you are in your low point, ಅದ್ರ ಹೆಲ್ಪ್ ತಗೊಳ್ಳೋದ್ರಲ್ಲಿ or ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ there is nothing wrong, is what I want to say. ಈಗ ಸ್ಮಾಲ್ ಟೌನ್ ಇಂದ ಬಂದ ಕೂಡಲೇ like what is the difference you see in Bangalore exactly, like Bangalore or any other metro city and all? Because ಇಲ್ಲಿನ ಜನ ಸ್ವಲ್ಪ ಓಪನ್ ಆಗಿರ್ತಾರೆ, ಯಾವುದೇ ನ್ಯೂ ಇನೋವೇಷನ್ಸ್ ಆಗಲಿ, ನ್ಯೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಓಪನ್ ಆಗಿರ್ತಾರೆ. ಬಟ್ ಸ್ಮಾಲ್ ಟೌನ್ ಸಿಟಿ, Tier 2 Tier 3 ಸಿಟಿ ಸ್ವಲ್ಪ ಅಪ್ಪ ಅಮ್ಮ ಹೆದರಿಕೆಗೋ ಅಥವಾ ಅಲ್ಲಿ ಇದ್ದವರೆಲ್ಲ ನಮಗೆ ಗೊತ್ತಿರ್ತಾರೆ ಅಂತ ಇದಕ್ಕೋ ಏನೋ ತಮ್ಮನೆ ತಾವು ರಿಸ್ಟ್ರಿಕ್ಟ್ ಮಾಡ್ಕೋತಾರೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಯು ನೋಟಿಸ್? ತುಂಬಾ ವಿಷಯದಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಂದು ಲೈಫ್ ಸ್ಟೈಲ್ ಅಲ್ಲಿ ಮೋಸ್ಟ್ಲಿ ಡಿಫ್ರೆನ್ಸ್. ನಮ್ ಕಡೆ ನಾವು ಬೇರೆ ಬೇರೆ ಅಂದ್ರೆ ಲೈಫ್ ಸ್ಟೈಲ್ ಟ್ರೆಡಿಷನಲ್ ಹೆಂಗ್ ನಡ್ಕೊಂಡ್ ಬಂದಿದ್ಯೋ ಅದ್ರಲ್ಲೇ ಇದೀವಿ. ಬಟ್ ಇಲ್ಲಿ ತುಂಬಾ ಜನ ವೆಸ್ಟರ್ನ್ ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಆಗಿದ್ದಾರೆ. ಲೈಕ್ ಅವ್ರ ಥಿಂಕಿಂಗು ಸ್ವಲ್ಪ ವೆಸ್ಟರ್ನ್ ಇದ್ರಲ್ಲಿ ಇದೆ. ಮೋರ್ ಓಪನ್ ಟು ಎಕ್ಸ್ಪ್ಲೋರಿಂಗ್ ದೇರ್ ಜೆಂಡರ್ ಐಡೆಂಟಿಟಿ ಇರ್ಬೋದು, ಸೆಕ್ಸುವಾಲಿಟಿ ಇರ್ಬೋದು, ಈವನ್ ಕರಿಯರ್ ಆಪ್ಷನ್ಸ್ ಅಲ್ಲಿ ದೇ ಆರ್ ವೆರಿ ಫ್ಲೂಯಿಡ್, ಇಸ್ ವಾಟ್ ಐ ಫೀಲ್. ಅದ್ ಬಿಟ್ರೆ ನಾವು ಸ್ಮಾಲ್ ಟೌನ್ ಅವರು ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ಸೆಟ್ ರೂಲ್ಸ್ ಫಾಲೋ ಮಾಡ್ತಾ ಇದೀವಿ. ಅಂಡ್ ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ. ಇಲ್ಲಿ ಅವರೆಲ್ಲ ದೇ ಆರ್ ಮೋಸ್ಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ಮೇ ಬಿ ಸ್ಟಡಿಂಗ್ ಇನ್ ಅಬ್ರಾಡ್ ಆರ್ ಅಥವಾ ಮುಂದೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಸೆಟ್ಲ್ ಆಗೋಕ್ಕೆ ಅವ್ರು ಇವಾಗಿಲ್ಲೇ ಪ್ಲಾನ್ ಮಾಡ್ತಾರೆ. ನಾವು ಅಷ್ಟೆಲ್ಲ ಯೋಚನೆ ಮಾಡಿರಲ್ಲ. ಅದೇ ಒಂದು ಡಿಗ್ರಿ, ಅದೇ ಒಂದು ಮುಂದೆ ಏನೋ ಒಂದು ಅಪ್ಪ ಅಮ್ಮ ಮಾಡ್ಕೊಂಡಂಗೆ ಮಾಡ್ಕೊಂಡು ಹೋದ್ರಾಯ್ತು ಅಂತ ನಾವು ಎಕ್ಸ್ಪೆರಿಮೆಂಟ್ ಮಾಡೋದು ಸ್ವಲ್ಪ ಕಮ್ಮಿ ಅಂತ ವಾಟ್ ಐ ಫೀಲ್. ಇಲ್ಲಿ ಬಂದ ತಕ್ಷಣ ಎಕ್ಸ್ಪೋಜರ್ ಜಾಸ್ತಿ ಆಗತ್ತೆ. ಅವ್ರ ಜನ ಬೇರೆ ಬೇರೆ ಮೈಂಡ್ ಸೆಟ್ ಅವ್ರ ಜೊತೆ ನೀವು ಮಾತಾಡಿದಾಗ ಮೇ ಬಿ ನಿಮ್ ಸ್ವಲ್ಪ ಥಿಂಕಿಂಗ್ ಬ್ರಾಡ್ ಆಗುತ್ತೆ. ಸೊ ಮತ್ತೊಂದು ಏನಂದ್ರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತ ಬಂದ್ರೆ, ಸೊ ಐ ಫೀಲ್ ಇಲ್ಲಿ ಯಾರು ಇರ್ತಾರೋ ಸ್ವಲ್ಪ ಅವರಿಗೆ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಗೊತ್ತಿರತ್ತೋ,
ಸೊ ದೇ ನೋ ಹೌ ಟು ಅರ್ನ್ ಆ್ಯಂಡ್ ಆಲ್. ಬಟ್ ನಮ್ಮ ಕಡೆಯವರಿಗೆ ಫಸ್ಟ್ ನೀನು ಕಲಿ, ಆಮೇಲೆ ನೀನು ಬೇಕಾದ್ರೆ ದುಡ್ಡು ಮಾಡು ಅಂತ. ಆಮೇಲೆ ಜಾಬಿಗೆ ಸೇರಿದ್ಮೇಲೆ ದುಡ್ಡು ಮಾಡು. ಫಸ್ಟಿಗೆ ನೀನು ಅದ್ರ ಬಗ್ಗೆ ಬಿಸ್ನೆಸ್ ಅಥವಾ ಮತ್ತೆಂತ ಮಾಡಬೇಕು ಅಂದರೆ ದೇ ಆರ್ ನಾಟ್ ಓಪನ್. ಫಸ್ಟ್ ನೀನು ಒಂದು ಸೆಟಲ್ಡ್ ಜಾಬ್ ತಗೋ, ಸೆಟಲ್ಡ್ ಅಥವಾ ಏನೋ ಸ್ಟಡೀಸ್ ಮಾಡ್ಕೋ, ಅದ್ರ ನಂತರ ಏನು ಬೇಕಾದ್ರೆ ಮಾಡುವಂತ. ಸೊ ಇಲ್ಲಿ ಅವರು ಅಥವಾ ಬೆಂಗಳೂರವರು ಅಂತ ಅಲ್ಲ, ಬಟ್ ದ ಪೀಪಲ್ ಹೂ ಆರ್ ಕಮಿಂಗ್ ಲೈಕ್ ಜೆನ್ಜಿ ಬೇಸಿಕಲಿ 20s ಸ್ಟಾರ್ಟ್ ಮಾಡ್ತಾರೆ ಅವ್ರು. ನಾ ಏನೇನು ಮಾಡ್ಬೋದು ಮುಂದೆ, ಏನೇನು ಕಲಿಬೋದು ಅಂತ. ಸೊ ಲೈಕ್ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಮೊದಲಿನವ್ರು ಹೆಂಗಿದ್ದಾರೆ ಅಥವಾ ಈಗಿನವ್ರು ಹೆಂಗೆ ಅದಕ್ಕೆ ಚೇಂಜ್ ಆಗ್ತಾ ಇದ್ದಾರೆ? ಸೊ ದ್ಯಾಟ್ ಇಸ್ ವೆರಿ ಟ್ರೂ. ಸೊ ನಮ್ಮ ಕಡೆ ಎಲ್ಲ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಮೇ ಬಿ ಈವನ್ PhD ಮಾಡಿ ಆಮೇಲೆ ಜಾಬ್ ಹುಡ್ಕೋದು ಜಾಸ್ತಿ. ಸೊ ಬಟ್ ಇವಾಗ ಐ ಫೀಲ್ ಜೆನ್ಸಿಯಲ್ಲಿ ಇಂಟರ್ನ್ಶಿಪ್ಸ್ ಮತ್ತೆ ಈ ಫ್ರೀಲಾನ್ಸಿಂಗ್ ಮಾಡೋದು ತುಂಬಾ ಫೇಮಸ್ ಆಗ್ತಾ ಇದೆ. ಅಂಡ್ ಎವ್ರಿ ಒನ್ ವಾಂಟ್ಸ್ ಟು ಎಂಗೇಜ್ ಇನ್ ಸಮಥಿಂಗ್ ಆರ್ ದ ಅದರ್. ಸೊ ತುಂಬಾ ಜನಕ್ಕೆ ಮೇ ಬಿ 2 months ಬ್ರೇಕ್ ಇರುತ್ತೆ ಸೆಮಿಸ್ಟರ್ ಅಥವಾ 1 year ಡಿಗ್ರಿ ಮಧ್ಯ. ಸೊ ಅವಾಗ ತುಂಬಾ ಜನ ಇಂಟರ್ನ್ಶಿಪ್ಸ್ ಮಾಡ್ತಾರೆ. ಮೇ ಬಿ ಆನ್ಲೈನ್ ಅಲ್ಲಿ ಕೂತು 2 hours 3 hours ಕಾಂಟೆಂಟ್ ರೈಟಿಂಗ್ ಆರ್ ಮೇ ಬಿ ಮಾರ್ಕೆಟಿಂಗ್, ಸೇಲ್ಸ್, ಆ ಥರ ಇಂಟರ್ನ್ಶಿಪ್ಸ್ ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ, ಅವ್ರಿಗೆ ಮೇ ಬಿ ಒಂದು ಸ್ಟೈಫಂಡ್ ಸಿಗುತ್ತೆ. ಸೊ ಆ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ವೆನ್ ಯು ಹ್ಯಾವ್ ಎನ್ ಇಂಟರ್ನ್ಶಿಪ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್, ನಿಮಗೆ ಆ ಫೀಲ್ಡಲ್ಲಿ ರಿಯಲ್ ಟೈಮ್ ವರ್ಕ್ ಹೆಂಗಿರುತ್ತೆ, ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಆ ಥರ ಅರ್ಥ ಆಗುತ್ತೆ. ಅಂಡ್ ಈವನ್ ನಿಮ್ಗೆ ಆ ಥರ ಫ್ರೆಂಡ್ ಸರ್ಕಲ್ ಸಿಕ್ಕಿದಾಗ ಅವ್ರು ನಿಮ್ಗೆ ಆ ಥರ ಏನೋ ಓಪನಿಂಗ್ ಇದ್ರೆ ಅದ್ರ ಬಗ್ಗೆ ಹೇಳೋದಾಗ್ಲಿ, ನೀವು ಹೆಂಗ್ ಅದಕ್ಕೆ ಅಪ್ಲೈ ಮಾಡಬೇಕು, ರೆಸ್ಯೂಮೆ ಹೆಂಗ್ ಕ್ರಿಯೇಟ್ ಮಾಡಬೇಕು, ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಕರಿಯರ್ ಪಾತ್ ಅಲ್ಲಿ ಅವ್ರ ಜಾಬ್ ನೀವೇನ್ ಹುಡುಕುವಾಗ ಅದೆಲ್ಲ ಇಟ್ಸ್ ಅ ಪ್ಲಸ್ ಫಾರ್ ಯು. ಬಿಕಾಸ್ ಇವಾಗ ಮಾರ್ಕ್ಸು ಅವ್ರ ಕಾಲೇಜು ಅವ್ರ ಈವನ್ ನಿಮ್ ಸಬ್ಜೆಕ್ಟ್ಸ್ ಎಲ್ಲ ಸಿಮಿಲರ್ ಇರುವಾಗ ಕಾಂಪಿಟೇಷನ್ ತುಂಬಾ ಜಾಸ್ತಿ. ಸೊ ನೀವು ಎಕ್ಸ್ಟ್ರಾ ನಿಮ್ ಕರಿಕ್ಯುಲಮ್ ಬಿಟ್ಟು ಎಕ್ಸ್ಟ್ರಾ ಏನ್ ಮಾಡಿದೀರಾ ಅವ್ರ ನಿಮ್ ಸ್ಕಿಲ್ ಸೆಟ್ ಏನಿದೆ ಅನ್ನೋದು ತುಂಬಾ ನೋಡ್ತಾರೆ ಇವಾಗ ಕಾರ್ಪೊರೇಟ್ಸ್ ಅಂಡ್ ಎವ್ರಿಥಿಂಗ್. ಸೊ ಆ ವಿಷಯದಲ್ಲಿ ಐ ಫೀಲ್ ಈ ಇಂಟರ್ನ್ಶಿಪ್ಸ್ ಮಾಡೋದಾಗ್ಲಿ, ಸರ್ಟಿಫಿಕೇಟ್ ಕೋರ್ಸಸ್ ಮಾಡೋದಾಗ್ಲಿ, ಅವ್ರು ತುಂಬಾ ಜನ ಈವ್ನಿಂಗ್ ಕಾಲೇಜಸ್ ಅಲ್ಲಿ ಡಿಪ್ಲೊಮಾಸ್ ಅವ್ರ ಈ ತರ ವರ್ಕ್ಶಾಪ್ಸ್ ಅಟೆಂಡ್ ಮಾಡೋದು, ಆ ತರ ಮಾಡಿದಾಗ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಅದು ಮುಂದೆ ಕರಿಯರ್ ಎಲ್ಲ ಚೂಸ್ ಮಾಡಕ್ಕೆ. So Naga, how did you feel sitting next to a handsome guy like me? Who? What? Okay. Okay, fine. Any closing remarks? So one thing I really wanted to tell you since the time you started this podcast, ನಮ್ಮ ಜನರೇಷನ್ ಅವರು ಕಾಲೇಜಿಗೆ ಹೋಗೋರಾಗ್ಲಿ ಅವ್ರ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದವ್ರು ನಿಮ್ ತರ ವೀಕೆಂಡ್ ಅಂದ ತಕ್ಷಣ ಚಿಲ್ ಮಾಡೋಣ ಮನೆಯಲ್ಲಿ ಆರಾಮಾಗಿ ಫುಲ್ ಲೇಸಿ ಆಗ್ತಾರೆ. ಬಟ್ ಯು ಆರ್ ಟೇಕಿಂಗ್ ಟೈಮ್ ಔಟ್ ಟು ಡೂ ದಿಸ್ ಪಾಡ್ಕಾಸ್ಟ್. ಮತ್ತೆ ನಮ್ಮ ಜನರೇಷನ್ ಅವ್ರ ತರ ಅವ್ರ ಜೊತೆ ಕನೆಕ್ಟ್ ಮಾಡೋಕೆ ಯು ಆರ್ ಟ್ರೈಯಿಂಗ್, ವಿಚ್ ಇಸ್ ರಿಯಲಿ ನೈಸ್. I wish you all the best and keep up the good work. Thank you so much. So that brings us to the end of this episode. Thank you so much. Have a good day. Bye bye.